ನಮ್ಮ ಬೆಂಗಳೂರನ್ನ ಹೇಗಾದ್ರೂ ಮಾಡಿ ಬ್ರ್ಯಾಂಡ್ ಮಾಡಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿರುವಂತಹದ್ದು ಡಿ.ಕೆ. ಶಿವಕುಮಾರ್ ಅವರು. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರಿನ ಜಪವನ್ನ ಮೊದಲಿನಿಂದಲೂ ಮಾಡ್ತಾ ಬಂದು ಈಗಲೂ ಕೂಡ ಹೇಗಾದ್ರೂ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಲೇಬೇಕು, ನಮ್ಮ ಬೆಂಗಳೂರನ್ನ ಗ್ರೇಟ್ ಆಗಿ ಮಾಡಲೇಬೇಕು ಅನ್ನುವಂತಹ ಒಂದು ಪಣವನ್ನ ತೊಟ್ಟಿದ್ದಾರೆ. ಅದಕ್ಕೆ ಅಂತಲೇ ಒಂದಷ್ಟು ಕಾರ್ಯವೈಖರಿ ಕೂಡ ನಾವು ಗಮನಿಸ್ತಾ ಇರಬಹುದು. ಡಿ.ಕೆ. ಶಿವಕುಮಾರ್ ಇರ್ಬೋದು, ಅವರ ಒಂದು ಘೋಷಣೆ ಮಾಡ್ತಿರುವಂತಹ ಒಂದಷ್ಟು ಯೋಜನೆಗಳಿರ್ಬೋದು. ಇತ್ತೀಚೆಗಷ್ಟೇ ಹಳದಿ ಮಾರ್ಗದ ಒಂದು ಮೆಟ್ರೋನ ಆಗಸ್ಟ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಡಿ.ಕೆ. ಶಿವಕುಮಾರ್ ಅವರು ಮೆಟ್ರೋ ರೌಂಡ್ಸ್ ಹೊಡೆದ್ಬಿಟ್ಟು ಅದರ ಒಂದು ಟೆಸ್ಟಿಂಗ್ ಕೂಡ ನಡೆಸಿರುವಂತಹದ್ದು. ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಬ್ರ್ಯಾಂಡ್ ಆಗುವಂತಹ ಒಂದು ಮೈಲಿಗಲ್ಲು ಏನು ಅಂತಂದ್ರೆ 1.5 ಕಿಲೋಮೀಟರ್ ಟನಲ್ ರಸ್ತೆ ಈಗ ಶೀಘ್ರದಲ್ಲೇ ಆ ಒಂದು ಸ್ಕೀಮ್ಗೆ ಶಂಕುಸ್ಥಾಪನೆ ನೆರವೇರಲಿದೆ. 1.5 ಕಿಲೋಮೀಟರ್ ಇರುವಂತಹ ಒಂದು ಟನಲ್ ರಸ್ತೆ ಬೆಂಗಳೂರಿಗೆ ಬರ್ತಾ ಇರುವಂತಹದ್ದು. ಹಾಗಾದ್ರೆ ಇದು ಎಲ್ಲಿ ಬರುತ್ತೆ, ಇದರ ವಿಶೇಷತೆ ಏನು ಅನ್ನುವಂತಹದನ್ನ ನೋಡೋದಾದ್ರೆ ಹೆಬ್ಬಾಳ ಜಂಕ್ಷನ್ ಅತಿ ಶೀಘ್ರದಲ್ಲೇ ಉದ್ಘಾಟನೆ ಆಗಲಿದೆ. ಈ ಜಂಕ್ಷನ್ ಉದ್ಘಾಟನೆ ಸಂದರ್ಭದಲ್ಲಿಯೇ ಇದಕ್ಕೆ ಈ 1.5 ಕಿಲೋಮೀಟರ್ ಟನಲ್ ರಸ್ತೆ ಬರುತ್ತೆ, ಅದಕ್ಕೊಂದು ಶಂಕುಸ್ಥಾಪನೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಇದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಆಗತ್ತೆ ಅನ್ನುವಂಥದ್ದನ್ನ ಈಗ ಡಿ.ಕೆ. ಶಿವಕುಮಾರ್ ಹೇಳಿರುವಂತಹದ್ದು. ಹೆಬ್ಬಾಳದ ನಾಗವಾರದಿಂದ ಎಸ್.ಟಿ. ಮಾಲ್ ಕಡೆಯಿಂದ ಪಶು ವೈದ್ಯಕೀಯ ವಿವಿವರೆಗೂ ಕೂಡ ಈ ಟನಲ್ ರಸ್ತೆ ಸಂಪರ್ಕಿಸುತ್ತೆ. ಹೀಗಾಗಿ ಈ ಒಂದು ಟನಲ್ ರಸ್ತೆಯಿಂದ ಸಾಕಷ್ಟು ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಜೊತೆಗೆ ಮೆಟ್ರೋ ಬರ್ತಾ ಹಳದಿ ಮಾರ್ಗದಲ್ಲಿ ಒಂದು ಮೆಟ್ರೋ ಕೂಡ ಬರ್ತಾ ಇರುವಂತಹದ್ದು. ಈ ಒಂದು ನಿಟ್ಟಿನಲ್ಲಿ ಈ ಟನಲ್ ರಸ್ತೆ ಏನಿದೆ ಇದು ಸಹಕಾರಿಯಾಗಲಿದೆ. ಹೀಗಾಗಿ ಕೋಟ್ಯಾಂತರ ವೆಚ್ಚದಲ್ಲಿ ಈ ಒಂದು ಟನಲ್ ರಸ್ತೆ ಬರಲಿದೆ. ಆದರೆ ಇದಕ್ಕೆ ಎಕ್ಸಾಕ್ಟ್ ಆಗಿ ಎಷ್ಟು ಕೋಟಿ ಖರ್ಚಾಗುತ್ತೆ ಅನ್ನೋದನ್ನ ಡಿ.ಕೆ. ಮುಂದಿನ ದಿನಗಳಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ. ಮೊದಲಿಗೆ ಇದು ಸಚಿವ ಸಂಪುಟದಲ್ಲಿ ಮೊದಲಿಗೆ ಡಿಸ್ಕಷನ್ ಆಗುತ್ತೆ. ಇದನ್ನ ಅಲ್ಲಿ ಅವರ ಮುಂದೆ ಮಂಡನೆ ಮಾಡಬೇಕಾಗತ್ತೆ. ಅದಾದ ನಂತರ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಒಂದು ಅನುಮೋದನೆ ಪಡಿಬೇಕಾಗತ್ತೆ. ಇದಾದ ನಂತರದಲ್ಲಿ ಈ ಸ್ಕೀಮ್ಗೆ ಒಂದು ರೆಕ್ಕೆ ಪುಕ್ಕ ಬರುತ್ತೆ ಅಂತ ಹೇಳ್ಬೋದು. ಅದಾದ ನಂತರದಲ್ಲಿ ಈ ಸ್ಕೀಮ್ ಏನಿದೆ ಇದು ಒಂದು ರೀತಿ ಬೇಗ ಪಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂತಹ ಪ್ರಕಾರ ಕೇವಲ 2 ವರ್ಷದಲ್ಲಿ ಈ ದೊಡ್ಡ ಮಟ್ಟದ ಒಂದು ಯೋಜನೆಯನ್ನ ನಾವು ಮುಗಿಸ್ತೀವಿ ಅನ್ನುವಂತಹ ಒಂದು ಮಾತುಗಳನ್ನ ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಈ ಟನಲ್ ರಸ್ತೆಯನ್ನ ಕಂಪ್ಲೀಟ್ ಆಗಿ 2 ವರ್ಷಗಳಲ್ಲಿ ಪೂರ್ಣ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಶೀಘ್ರದಲ್ಲೇ ಇದ್ರ ಬಗ್ಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮುಂದೆ ಇದ್ರ ಚರ್ಚೆ ಆಗತ್ತೆ. ಎಲ್ಲರ ಒಂದು ಸಹಮತಿಯೊಂದಿಗೆ ಇದನ್ನ ಅನುಮೋದನೆ ಪಡೆದ ನಂತರ ಈ ಒಂದು ಟನಲ್ ರಸ್ತೆ ಬರುತ್ತೆ. ಈಗ ಹೆಬ್ಬಾಳದ ನಾಗವಾರದಿಂದ ಆ ಎಸ್.ಟಿ. ಮಾಲ್ ಸೈಡ್ ಇಂದ ಹೋಗಿ ಪಶು ವೈದ್ಯಕೀಯ ವಿವಿ ಇದೆ ಆ ಒಂದು ಕಾಲೇಜಿನ ಆ ಒಂದು ರಸ್ತೆಯನ್ನ ಇದು ಸಂಪರ್ಕಿಸುತ್ತೆ. ಇನ್ನು ನಾವು ಹೆಬ್ಬಾಳದ ಜಂಕ್ಷನ್ ಏನು ಉದ್ಘಾಟನೆ ಆಗುತ್ತೆ ಅದನ್ನ ನೋಡುವುದಾದ್ರೆ ಸದ್ಯಕ್ಕೆ ಈಗ KR ಪುರಂನಿಂದ ಮೇಕ್ರಿ ಸರ್ಕಲ್ ವರೆಗೂ ಮೊದಲನೇ ಹಂತದಲ್ಲಿ ಇದು ಉದ್ಘಾಟನೆ ಆಗುತ್ತೆ. ಎರಡನೇ ಭಾಗದ ಮೇಲ್ಸೇತುವೆ ಇರುತ್ತೆ ಅದು ಬಹಳ ದಿನ ಕೆಲವೊಂದು ದಿನಗಳ ನಂತರ ಒಂದು ಟೈಮನ್ನು ಫಿಕ್ಸ್ ಮಾಡಿ ಅದನ್ನ ಉದ್ಘಾಟನೆ ಮಾಡಲಾಗುತ್ತೆ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹದ್ದು. ಒಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಹೊರಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಪಣವನ್ನ ತೊಟ್ಟಿದ್ದಾರೆ. ಬೆಂಗಳೂರನ್ನ ಇಡೀ ಒಂದು ದೇಶದಲ್ಲಿ ಎಲ್ಲ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಂತ ಏನು ಕರಿತೀವಿ ಅದೆಲ್ಲದಕ್ಕಿಂತ ನಮ್ಮ ಒಂದು ಬೆಂಗಳೂರು ಬ್ರ್ಯಾಂಡ್ ಆಗಬೇಕು, ಎಲ್ಲರ ಬಾಯಲ್ಲೂ ಬೆಂಗಳೂರು ಗ್ರೇಟ್ ಅನಿಸ್ಕೊಳ್ಬೇಕು ಅನ್ನುವಂತಹ ಒಂದು ಕನಸನ್ನ ಈಗ ಡಿ.ಕೆ. ಶಿವಕುಮಾರ್ ಅವರು ಕಟ್ಕೊಂಡಿದ್ದಾರೆ. ಅದರ ಹಾದಿಯಲ್ಲೂ ಕೂಡ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ 1.5 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಆಗಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗತ್ತೆ, ಎಷ್ಟೋ ಒಂದು ಟ್ರಾಫಿಕ್ ಅವಾಯ್ಡ್ ಆಗತ್ತೆ ಅಂತಲೇ ಹೇಳ್ಬೋದು. ನಾವು ಜೊತೆಗೆ ಇದೇ ವೇಳೆನೆ ಡಿ.ಕೆ. ಶಿವಕುಮಾರ್ ಮತ್ತೊಂದು ವಿಚಾರವನ್ನ ಕೂಡ ಮಾತನಾಡಿದ್ದಾರೆ ಮೆಟ್ರೋ ಬಗ್ಗೆ. ಹಳದಿ ಮಾರ್ಗದಲ್ಲಿ ಈಗಾಗಲೇ ಚಾಲಕರಹಿತ 3 ಮೆಟ್ರೋ ರೈಲ್ಗಳನ್ನ ಬಿಡಲಾಗಿದೆ. ಇಷ್ಟು ದೊಡ್ಡ ಏರಿಯಾದಲ್ಲಿ 16 ನಿಲ್ದಾಣಗಳಿರುವಂತಹದ್ದು, ಜೊತೆಗೆ ದಿನಕ್ಕೆ 25,000 ಜನವರೆಗೂ ಪ್ರಯಾಣಿಸುವಂತಹ ಒಂದು ನಿರೀಕ್ಷೆ ಇದೆ. ಇಂತಹ ಒಂದು ಮಾರ್ಗದಲ್ಲಿ ಕೇವಲ 3 ರೈಲು ಸಾಕಾ ಅಂತ ಅದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಶೀಘ್ರದಲ್ಲೇ ಇನ್ನಷ್ಟು ರೈಲುಗಳು ಬರೋದಿದೆ. ಒಂದಷ್ಟು ದೋಷಗಳಿಂದ ಚೀನಾದಿಂದ ಏನು ಖರೀದಿ ಮಾಡಲಾಗಿರುವಂತಹದ್ದು ಮೆಟ್ರೋಗಳನ್ನ ಅದು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಈಗ ಬದಲಿ ಮಾರ್ಗದ ಮೂಲಕ ರೈಲುಗಳು ಶೀಘ್ರವೇ ಬರುತ್ತೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.